ಹೆಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್. ಇವತ್ತು ನಮ್ಮ ಜೊತೆ ಇರುವಂಥವರು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಂಗೇಗೌಡರ ಮುಖೇನ ಈ ಮನೆ ಮಾತಾಗಿರುವಂಥ ಅಮೃತ ಇವತ್ತು ನಮ್ಮ ಜೊತೆ ಇದ್ದಾರೆ. ಮನೆಯವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ನಾನು ಮೊದಲು ಹೇಳಿದೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಂಗೇಗೌಡ ಮುಖೇನ ನಿಮ್ಮ ಜರ್ನಿಯನ್ನು ಶುರು ಮಾಡಿದ್ರ ಮನೆ ಮಾತಾಗಿದ್ದೀರಾ ಅಂತ ಹೇಳ್ಬೋದು. ರಿಯಲ್ ಕಪಲ್ ಇದ್ದದೀಗ ರಿಯಲ್ ಕಪಲ್ ಕೂಡ ಆಗಿದ್ದೀರಾ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಆಕ್ಚುಲಿ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡಗಿಂತ ಮುಂಚೆ ನಾನು ಮೇಘ ಮಯೂರಿ ಅಂತ ಒಂದು ಸೀರಿಯಲ್ ಮಾಡಿದೆ. ಹಾ, ಹೌದು. ಸೊ ನಾನೀಗ ರಿಯಲ್ ಮದ್ವೆ ಬಗ್ಗೆ ಮಾತಾಡ್ಲಾ ಅಥವಾ ರೀಲ್ 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 ಜೋಡಿ ಬಗ್ಗೆ ಮಾತಾಡ್ಲಾ? ಆಕ್ಚುಲಿ ನಾವು ವೆರಿ ಗುಡ್ ಫ್ರೆಂಡ್ಸ್. ನಾನು ಸುಮಾರು ಕಡೆ ಹೇಳಿದ್ದೇನೆ. ನಾವು ಆ್ಯಕ್ಚುಲಿ ಮಾತಾಡ್ತಾನೂ ಇರಲಿಲ್ಲ ಶೂಟಿಂಗ್ ಮಾಡಬೇಕಾದ್ರೆ, ಬಿಕಾಸ್ ಅಷ್ಟು ಕೆಲಸ ಇರ್ತಿತ್ತು, ಪುರ್ಸೊತ್ತಿರಲಿಲ್ಲ. ಸೀನ್ ನೋಡ್ಕೋಬೇಕು, ಸೀನ್ ಮುಗಿಸ್ಬೇಕು, ಬರಬೇಕು ಅಷ್ಟೇ. ಆಮೇಲೆ ಬೆಳಿಗ್ಗೆ ಒಂದು 6:30ಗೆ ಪಿಕಪ್ ಆದರೆ ರಾತ್ರಿ 10:30 11:30 ಆಗ್ತಿತ್ತು ಮನೆಗೆ ಹೋಗೋದು. ಸೊ ಹಾಗೆಲ್ಲ ಆಗಿತ್ತು. ಸೊ ಹಾಗಾಗಿ ಮಾತಾಡೋಕ್ಕೂ ಪುರ್ಸೊತ್ತು ಸಿಗ್ತಿರ್ಲಿಲ್ಲ. ಹೋಗ್ತಾ 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 ಒಂದು 6-7 ತಿಂಗಳಾದಮೇಲೆ ನಮ್ಮ ನಂಬರ್ ಎಕ್ಸ್ಚೇಂಜ್ ಆಯಿತು. ಸೊ ಹಾಗೆ ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಅದಾಗಿ 1 ವರ್ಷ ಏನೋ ಬಂತು, 370 ಎಪಿಸೋಡ್ಸ್ ಏನೋ ಬಂತು ಆ ಸೀರಿಯಲ್ಲು. ಸೊ ಸೀರಿಯಲ್ ಮುಗಿದ ಮೇಲೆ ಗೊತ್ತಾಯಿತು, ನಾವು ವಿ ಮಿಸ್ ಈಚ್ ಅದರ್ ಅಂತ. ಅದಾದಮೇಲೆ ಮಾತಾಡ್ತಾ ಮಾತಾಡ್ತಾ 5 ವರ್ಷ ತಗೊಂಡ್ವಿ. ನಾವು ಡು ವಿ ಲೈಕ್ ಈಚ್ ಅದರ್, ಮದುವೆ ಆಗೋದು ನಮಗೆ ನಾವು ಟೈಮ್ ಕೊಟ್ಕೊಂಡ್ವಿ. ಒಂದು ಸೀರಿಯಸ್ ರಿಲೇಶನ್ಶಿಪ್ ಹಾಗೆ ಇರುತ್ತೆ. ಸೊ ಹಾಗಾಗಿ ಒಂದು 5 ವರ್ಷ ನಮಗೆ ನಾವು ಟೈಮ್ ಕೊಟ್ಕೊಂಡು ಆಮೇಲೆ ಅಫಿಷಿಯಲ್ ಮಾಡಿದ್ವಿ. ಡೈರೆಕ್ಟ್ ಎಂಗೇಜ್ಮೆಂಟ್ ಆಗಿ ಒಂದು 3-4 ಮಂತ್ಸ್ಗೆ ಮದುವೆ ಆಯಿತು. ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ನೋಡಿದಾಗ ಎಲ್ರಿಗೂ ಶಕ್, ವಾವ್, ರಿಯಲ್ ಲೈಫಿಗೆ ರಿಯಲ್ ಕಪಲ್ ಆಗ್ತಾ ಇದ್ರು ಅಂತ ಹೇಳಿ. ಮ್ಯಾಮ್, ನೀವು ಹೇಳಿದ್ರಿ 5 ವರ್ಷ ಜರ್ನಿಯಲ್ಲಿ ಯು ಆರ್ ದ ಬೆಸ್ಟ್ ಜರ್ನಿ ಅಂತ ಹೇಳ್ಬೋದು. ನೀವಿಬ್ರು ಕೂಡ ಈಗ ಒಟ್ಟಿಗಿದ್ದೀರಾ. ಹಾಗೆ ಸಿಕ್ಕೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಸೊ 11 ವರ್ಷ ಆಯ್ತು, ಸಣ್ಣ ಪಾಪು ಕೂಡ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ರಾಘು ಸರ್ ಬಗ್ಗೆ ಏನು ಹೇಳ್ತೀರಾ? ನಾನು ಇವತ್ತು ಬೆಳಿಗ್ಗೆ ಇದನ್ನೇ ಹೇಳ್ತಾ ಇದ್ದೆ ರೂಮಲ್ಲಿ. ಬಹುಶಃ ಅವನು ಇಲ್ಲ ಅಂತ, ಅವನು ಅಂತಾನೆ ನಾನು, ಬಿಕಾಸ್ ಈಸ್ ಮೋರ್ ಅ ಫ್ರೆಂಡ್ ಟು ಮೀ ದ್ಯಾನ್ ಅ ಹಸ್ಬೆಂಡ್. ಅಂದರೆ ಅಷ್ಟು ನಾವು ಫ್ರೆಂಡ್ಸ್ ಆಗಿದ್ದು ಆಮೇಲೆ ಮದುವೆ ಆಗಿದ್ದು. ಸೊ ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವನು ಬೆಸ್ಟ್ ಫ್ರೆಂಡು. 11 ವರ್ಷ ಒಬ್ರನ್ನೊಬ್ರು ನೋಡಿದ್ದೀವಿ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿದ್ದೀವಿ, ಡೌನ್ಫಾಲ್ ನೋಡಿದ್ದೀವಿ, ಜೊತೆಗೆ ಬೆಳೀತಾ ಇದ್ದೀವಿ, ಜೊತೆಗೆ ಮೇಲ್ ಬರ್ತಾ ಇದ್ದೀವಿ. ಸೊ ಐ ಥಿಂಕ್ ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದೆ ನಾನು, ಅವನು ಬಹುಶಃ ನನ್ನ ಜೀವನದಲ್ಲಿ ಇಲ್ಲ ಅಂತಂದರೆ ಪ್ರೆಸೆನ್ಸ್ ನಾನು ಹೇಳ್ತಾ ಇರೋದಷ್ಟೇ. ನನಗೆ ನನ್ನ ಲೈಫನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ನನಗೆ ಅವನು ಬೇಕು. ಅಂದರೆ ಅಷ್ಟು ನಾನು ಅವನನ್ನು ಪ್ರೀತಿ ಮಾಡ್ತೀನಿ. ಸೊ ಅವನು ಕೂಡ ಹಾಗೆ. ಫೈನಾನ್ಷಿಯಲಿ ನಾನು ಅವನು ಸಪ್ರೇಟಾಗಿ ದುಡಿಬೋದು, ಆದರೆ ಇಮೋಷ್ನಲಿ ನನಗೆ ಅವನು ಬೇಕು, ಅವನಿಗೆ ನಾನು ಬೇಕು. ಸೊ ನಮಗೆ ಮಗು ಇದ್ರೂ ಕೂಡ ಎಷ್ಟು ಖುಷಿ ಆಗುತ್ತೆ ನನಗೆ ಅಂದರೆ ನಾನೇ ಫಸ್ಟ್ ಮಗು ಅವರಿಗೆ. ಸೊ ಹಿ ಟೇಕ್ಸ್ ಕೇರ್. ಅಯ್ಯೋ ಯಾರು ನಂಬಲ್ಲ ಹೇಳಿದ್ರೆ, ನನಗೊಂದು 3 ವರ್ಷದ ಮಗು ಇದೆ ಅಂದರೆ ಯಾರು ನಂಬಲ್ಲ, ನಾನು ಪುಟ್ಟಾಗಿರೋದ್ರಿಂದ. ಸೊ ದಟ್ಸ್ ಅ ಬೂನ್ ಅಂತಲೇ ಹೇಳ್ಬೋದು, ವರ ಅಂತಲೇ ಹೇಳ್ಬೋದು ದೇವರಿಂದ. ಆ್ಯಂಡ್ ಇವತ್ತಿಗೂ ಕೂಡ ಬೆಳಿಗ್ಗೆ ಅಮ್ಮ ರಘು ಮನೇಲಿದ್ದರೆ, ಅವ್ರು ಶೂಟಿಂಗ್ ಇಲ್ಲ ಅಂತಂದರೆ ಪ್ರತಿ ದಿವಸ ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ನನಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಬೇಕೋ ಎಲ್ಲ ಬುತ್ತಿ ಕಟ್ಟಿಕೊಡ್ತಾರೆ. ಸೊ ಕಣ್ಬೀಳ್ದೆ ಇರ್ಲಪ್ಪ. ಸೊ ಜಾಸ್ತಿ ಹೇಳೋಕೆ ಹೋಗಲ್ಲ, ಬಿಕಾಸ್ ಹೇಳಬಾರ್ದಂತೆ. ಒಂದು ಕಪಲ್ ಎಷ್ಟು ಚೆನ್ನಾಗಿರ್ತಾರೆ ಅನ್ನೋದನ್ನ ಜಾಸ್ತಿ ಹೇಳ್ಕೋಬಾರ್ದು ಅಂತ ಹೇಳ್ತಾರೆ. ಸೊ ನನಗೆ ದೇವ್ರು ಕೊಟ್ಟ ವರ ಅಂತಲೇ ಹೇಳ್ಬೋದು. ನಿಮ್ಮ ದೇವ್ರ ಕೊಟ್ಟು ವರನ ಬಗ್ಗೆನೇ ಹೇಳಬೇಕು. ನಾನು ಎಲ್ಲೋ ನೋಡ್ತಾ ಇದ್ದೆ ಅವ್ರ ಇಂಟರ್ವ್ಯೂ, ಅವರು ಹೇಳೋದು ಹೀಗೆ, ನನ್ನ ಲೈಫಲ್ಲಿ ಅಮೃತ ಏನಾದರೂ ಇಲ್ಲದಿದ್ದರೆ ನಾನು ನನಗೆ ಈ ಒಂದು ತಾಯಿ ಪ್ರೀತಿಯನ್ನು ಕೊಡಲಿಕ್ಕೆ ಯಾರೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರೋದು. ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವತ್ತು ಇದೇ ರೀತಿ ಇರಲಿ ಅಂತ ಹೇಳ್ತಾ ಇದೀಗ ಆಸೆಗೆ ಬರುವ. ಮ್ಯಾಮ್, ಆಸೆಯಲ್ಲಿ ನಾವು ನೋಡ್ತಿರುವಂಥ ಪ್ರಕಾರ ಅಮೃತ ಅವರು ಅಂತ ಬಂದಾಗ ಒಂದು ಹೀರೋಯಿನ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಯಾಕೆ ಮ್ಯಾಮ್ ನೀವೀಗ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ? ನಾನು ಹೇಳ್ದಾಗೆ, ಎಲ್ಲರೂ ಹೇಳ್ದಾಗೆ ಇಲ್ಲಿ ವಿಲ್ಲನ್ ಅಂತ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಬಿಹೇವ್ ಮಾಡ್ತೀವಿ. ಸೊ ನನಗೆ ಅನಿವಾರ್ಯತೆ, ನನ್ನ ಜೀವನ ನಡಿಬೇಕು, ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತಂದರೆ ನಾನು ಏನು ಮಾಡಬೇಕು? ಈಗ ನಿಮಗೇನೋ ಒಂದು ಜಾಬ್ ಬೇಕು, ಅದು ಇನ್ನೊಬ್ರಿಗೆ ಆಗಿರುತ್ತೆ, ನೀವು ದೇವ್ರ ಹತ್ರ ಏನು ಕೊಳ್ಕೋತೀರ? ದೇವ್ರೇ ನನಗಾಗ್ಲಪ್ಪ, ಅದು ಸೆಲ್ಫಿಶ್ನೆಸ್ಸು. ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಸೆಲ್ಫಿಶ್ ಆಗಿದ್ದೀನಿ,
ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ. ನನಗೊಂದು ಪಾಸ್ಟ್ ಇದೆ, ಅದು ತುಂಬ ಡಾರ್ಕ್ ಪಾಸ್ಟು. ನನಗೆ ಖುಷಿ ಸಿಕ್ಕಿಲ್ಲ ಜೀವನದಲ್ಲಿ. ಒಂದು ಗಂಡ ಪ್ರೀತಿ ಮಾಡೋದು ಅಂತಂದರೆ ಏನು ಅಂತ ಗೊತ್ತಿಲ್ಲ. ಹೌದೌದು, ಸೀರಿಯಲ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಸೊ ಗಂಡ ಪ್ರೀತಿ ಮಾಡೋದು ಅಂದರೆ ಏನು ಅಂತ ಗೊತ್ತಿಲ್ಲ. ನನ್ನ ತಾಯಿ ಯಾವುದೋ ಒಬ್ಬ ಮುದುಕಂಗೆ ಕೊಟ್ಟು ಮದುವೆ ಮಾಡಿರ್ತಾರೆ, ಅವರು ಸತ್ತು ಹೋಗ್ತಾರೆ. ಸೊ ಹೀಗೆಲ್ಲ ಆಗಿರುತ್ತೆ. ಒಂದು ತುಂಬ ಟ್ರೊಮ್ಯಾಟಿಕ್ ಪಾಸ್ಟ್ ಇರುತ್ತೆ ರೋಹಿಣಿಗೆ. ಹೀಗಿದ್ದಾಗ ಅವಳು ಒಂದು ಒಳ್ಳೆ ಜೀವನನ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ ನನಗೂ ಗೊತ್ತದು, ಅಂದರೆ ರೋಹಿಣಿಗೆ ಗೊತ್ತು ಎಲ್ಲೋ ಒಂದು ಕಡೆ ತಪ್ಪು ದಾರಿ, ಅಂದರೆ ಒಂದು ಸುಳ್ಳಿಂದ ಶುರು ಮಾಡಿದಾಳೆ ಈ ಜೀವನನ ಅನ್ನೋದು ನನಗೂ ಗೊತ್ತಿದೆ. ನನ್ನ ಇಂಟೆನ್ಷನ್ ಅದಲ್ಲ, ಅಂದರೆ ಈ ರೋಹಿಣಿ ಇಂಟೆನ್ಷನ್ ಅದಲ್ಲ. ಆದರೆ ಏನು ಮಾಡೋದು, ಅನಿವಾರ್ಯತೆ. ಎಲ್ರಿಗೂ ಎಲ್ಲ ಸಿಗಲ್ವಲ್ಲ ಜೀವನದಲ್ಲಿ. ಸುಳ್ಳು ಹೇಳಿ ಒಬ್ರು ಜೀವನ ಕಟ್ಕೋತಿದ್ದಾರೆ ಅಂತಂದರೆ ಏನು ಮಾಡೋಕ್ಕಾಗಲ್ಲ, ಅದು ಅವ್ರ ಹಣೆ ಬರದಲ್ಲಿ ಬರ್ದಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನನ್ನ ಜೀವನ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಶುರುವಲ್ಲಿ ಹೇಳಿರೋದು ಒಂದು ಸುಳ್ಳನ್ನು ಮುಚ್ಚೋದಕ್ಕೆ 1000 ಸುಳ್ಳು ಹೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ನನ್ನ ಸುಳ್ಳನ್ನ ಬಿಟ್ಕೊಡಲ್ಲ ನಾನು, ಬಿಕಾಸ್ ನನಗೆ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. 3 ವರ್ಷದ ಪಾಪು ಇದ್ರು ಕೂಡ ಬೆಳಿಗ್ಗೆ 5 ಗಂಟೆಗೆ ಸೀರಿಯಲ್ ಸೆಟ್ಟಿಗೆ ಬರ್ತೀರಾ ಅಂತ ಹೇಳಿ ನಾವೆಲ್ಲ ಕೇಳ್ಪಟ್ಟಿದ್ದೇವೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾವ ರೀತಿ ನಿಭಾಯಿಸ್ತೀರಾ ಫ್ಯಾಮಿಲಿ ಮತ್ತು ಈ? ಕಷ್ಟ ಆಗುತ್ತೆ, ಟು ಬಿ ಆನೆಸ್ಟ್. ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಅಲ್ಲ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಅವಳಿಗೆ ನನ್ನ ಏನಂತಂದರೆ ನನಗಿರೋಂತಹ ಒಂದು ಏನಂತಾರೆ, ನನ್ನ ತಲೆಯಲ್ಲಿ ಏನಿರೋದು ಅಂತಂದರೆ, ಅವಳಿಗೆ ತಾಯಿಯಾಗಿ ಒಂದು ಹೊತ್ತು ಊಟ ಮಾಡಿಸಿ ನಿದ್ರೆ ಮಾಡಿಸೋಷ್ಟು ನಾನು ಮಾಡಬೇಕು, ನನಗದಿರಬೇಕು, ನನ್ನ ಕರ್ತವ್ಯ ಅದು. ಆಮೇಲೆ ನಾನು ಅವಳಿಗೆ ಆ ಟೈಮಲ್ಲೇ ಪ್ರೀತಿ ಕೊಡೋದಕ್ಕಾಗೋದು. ಸೊ ಅವಳು ನನ್ನನ್ನು ಹಂಬಲಿಸ್ತಾ ಇರ್ತಾಳೆ ಆ ಟೈಮಲ್ಲಿ, ಅಮ್ಮ ಬೇಕು, ಅಮ್ಮ ತಿನ್ನಿಸ್ಬೇಕು, ಅಮ್ಮ ಯಾವಾಗ ಬರ್ತಾಳೆ ಅಂತ. ಸೊ ಕೆಲವೊಂದ್ಸಲ ಲೇಟ್ ಆಗುತ್ತೆ, ಕೆಲವೊಂದ್ಸಲ ಬೇಗ ಬರಬೇಕಾಗತ್ತೆ. ಅವಳ ಹತ್ರ ಹೇಳಿರ್ತೀನಿ, ಹಿಂದಿನ ದಿವಸನೇ ಅವಳನ್ನ ಪ್ರಿಪೇರ್ ಮಾಡಿರ್ತೀನಿ, ಅವಳು ಆರಾಮಾಗಿ ನನ್ನ ಕಳಿಸ್ಕೊಡ್ತಾಳೆ. ಇನ್ನೊಂದು ನಾನು ಕೇಳಲೇಬೇಕು, ಅದೆಷ್ಟು ನಿಮ್ಮ ಲವ್ ಎಕ್ಸ್ಪೀರಿಯನ್ಸ್ ಮೇಲೆ ಕೇಳ್ತೇನೆ ಆಯ್ತಾ, ರಿಲೇಶನ್ಶಿಪ್ ಬಗ್ಗೆ ಏನು ಅಂತ ಹೇಳಿದ್ರೆ, ಅದೆಷ್ಟು ಮಂದಿ ಇವಾಗ ಲವ್ ಮಾಡ್ಬೇಕಂತ ಹೊರಟಿರ್ಬೋದು, ಅಂತಹವರಿಗೆ ಏನ್ ನೀವು ಸಜೆಷನ್ ಕೊಡ್ತೀರಾ? ಪ್ರೀತಿ ಅನ್ನೋದು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಲ್ಲ. ಪ್ರೀತಿ ಅನ್ನೋದು ದುಡ್ಡಿಂದ ಬರಲ್ಲ ಅಥವಾ ಒಂದು ವಸ್ತುಗಳಿಂದ ಬರಲ್ಲ. ಪ್ರೀತಿ ಅನ್ನೋದು ಮನಸ್ಸಿನಿಂದ ಬರಬೇಕು. ಹಾಗೆ ಆ ಮನುಷ್ಯನ ಕ್ವಾಲಿಟೀಸ್ನ ನಾವು ಇಷ್ಟಪಡಬೇಕು. ಸೊ ಹಾಗಿದ್ದಾಗ ಮಾತ್ರ ಜೀವನ ಪರ್ಯಂತ ಅವ್ರನ್ನ ಪ್ರೀತಿಸೋದಕ್ಕೆ ಸಾಧ್ಯ. ಈಗ ನಾವು ಅವ್ರ ದುಡ್ಡನ್ನ ಇಷ್ಟಪಡ್ತೀವಿ ಅಂತಂದ್ರೆ ನಾಳೆ ಆ ಮನುಷ್ಯ ಬೀಳ್ಬೋದು. ಹಂಗಂದ್ರೆ ಪ್ರೀತಿ ಹೋಗ್ಬಿಡ್ಬೇಕಾ ಅಥವಾ ಹೋಗ್ಬಿಡುತ್ತಾ? ಸೊ ನನಗನ್ಸೋದು ಪ್ರೀತಿ ಅನ್ನೋದು, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಯಾವತ್ತೂ ಅಷ್ಟೇ ಮನುಷ್ಯ ದುಡ್ಡಿನ ಹಿಂದೆ ಬೀಳ್ಬಾರ್ದು. ದುಡ್ಡು ತಾನಾಗೆ ಬರುತ್ತೆ, ಬಟ್ ಪ್ರೀತಿ ಎಲ್ರಿಗೂ ಸಿಗಲ್ಲ. ಇವಾಗ ನನಗೆ ಟಚ್ವುಡ್, ನಾನು ಏನು ಅನ್ಕೊಂಡಿದ್ನೋ, ನನ್ನ ಗಂಡ ನನ್ನ ಇಷ್ಟು ಪ್ರೀತಿ ಮಾಡ್ಬೇಕಪ್ಪ, ಉದ್ದದ ಗಂಡ ಅದೊಂದಿತ್ತು ನನ್ನ ಮನ್ಸಲ್ಲಿ, ಟಾಲ್ ಆಗಿರ್ಬೇಕು ನನ್ನ ಗಂಡ, ಅವಾಗ ನನ್ನ ಮಗಳು ಒಂಚೂರು ಉದ್ದ ಬೆಳಿತಾಳೆ ಅಥವಾ ಮಗ ಒಂಚೂರು ಉದ್ದ ಬೆಳಿತಾನೆ ಅಂತ, ನನ್ಗೆ ಏನ್ ಮಗು ಆಗುತ್ತೋ ಅದು ಸ್ವಲ್ಪ ಉದ್ದ ಬೆಳೆಯುತ್ತೆ ಅನ್ನೋ ಒಂದು ಕಾರಣದಲ್ಲಿ ಅದು ಮುಂಚೆಯಿಂದ ಇತ್ತು, ಈಗಿಂದ ಅಂತಲ್ಲ, ಮುಂಚೆ ಸಣ್ಣ ಹುಡುಗಿಯಿಂದನೂ ಒಂಥರ ನಾನ್ ಮದ್ವೆ ಆಗೋ ಹುಡುಗ ಉದ್ದ ಇರ್ಬೇಕು ಅಂತ ಒಂದು ಆಸೆ. ಸೊ ಹಾಗೆ ಸಿಕ್ದ ನನ್ಗೆ. ನನ್ನನ್ನ ತುಂಬಾ ಪ್ರೀತಿ ಮಾಡುವಂತ ಗಂಡನು ಸಿಕ್ಕಿದಾನೆ. ಸೊ ಹಾಗಾಗಿ ಪ್ರೀತಿಯನ್ನು ಯಾವುದ್ರಲ್ಲಿ ಅಳಿಬಾರ್ದು. ಖಂಡಿತ ಹೌದು. ಪ್ರೀತಿ ತುಂಬಾ ಅಂದ್ರೆ ಇದು ಕೂಡ ಸಬ್ಜೆಕ್ಟಿವ್. ಏನಂತಂದ್ರೆ ಅದನ್ನ ಹೇಳೋದಕ್ ಬರೋದಿಲ್ಲ. ಯಾವ್ದೋ ಒಂದ್ ಸಣ್ಣ ವಿಚಾರಕ್ಕೆ ಅವ್ರ ಮೇಲೆ ತುಂಬಾ ಪ್ರೀತಿ ಬರ್ಬೋದು ನಮ್ಗೆ. ಅದೊಂದೇ ಕಾರಣಕ್ಕೆ ನಾವು ಆ ಪ್ರೀತಿನ ನಡೆಸ್ಕೊಂಡು ಹೋಗ್ತಿರ್ಬೋದು. ಸೊ ಹಾಗಿರುತ್ತೆ ಪ್ರೀತಿ. ನಾನು ನೀವು ಹೇಳಿದಕ್ಕೆ ಹೇಳ್ತಾನೆ, ಏನು ಅಂತ ಹೇಳಿದ್ರೆ ನಮ್ಮಂತ ಶಾರ್ಟ್ ಗರ್ಲ್ಸ್ಗೆ ತುಂಬಾ ಆಸೆ ಇರ್ತದೆ ಟಾಲ್ ಬಾಯ್ಸ್ ಸಿಗ್ಬೇಕು ಅಂತ ಹೇಳಿ. ಸೊ ನೀವು ಒಂದು ಲಕ್ಕಿ ಅಂತ ಹೇಳ್ಬೋದು. ಕಾಂಬಿನೇಷನ್ ಯಾವ ರೀತಿ ಇದೆ ಶಾರ್ಟ್ ಮತ್ತೆ ಟಾಲ್ ಬಾಯ್ ಇದು, ಅದೇ ರೀತಿ ನಿಮ್ಗೆ ಯಾರಾದ್ರೂ ಕೊಟ್ಟಿರುವಂತಹ ಒಂದು ಬೆಸ್ಟ್ ಏನ್ ಹೇಳೋದು ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಯಾವ್ದು? ಅಂದ್ರೆ ನಮ್ಮಿಬ್ರ ಬಗ್ಗೆ ಅಂತಾನ? ಹೈಟ್ ಎಲ್ಲ ಒಂದು ಮ್ಯಾಟರೇ ಅಲ್ಲ ಅನ್ಸುತ್ತೆ. ನನ್ಗೂ ಮಗು ಆಗಿದೆ, ಸೊ ಹೈಟ್ ಎಲ್ಲ ಏನಕ್ಕೆ ಮ್ಯಾಟರ್ ಆಗುತ್ತೆ ನನ್ಗೆ? ಐ ಡೋಂಟ್ ಥಿಂಕ್ ಇಟ್ ಇಸ್ ಎನಿಥಿಂಗ್ ಟು ಟಾಕ್ ಅಬೌಟ್. ಸೊ ನಮ್ಮ ಯಾವಾಗ್ಲೂ ರಘು ಹೇಳ್ತಾನೆ, ಹೈಟ್ ಅಲ್ಲ ಹಾರ್ಟ್ ಮ್ಯಾಚ್ ಆಗ್ಬೇಕು ಅಂತ. ಸೊ ನಮ್ಮ ಕಣ್ಣುಗಳು ಸೇರಿದ್ವು ಫಸ್ಟ್. ಐಟ್ ಕಾಂಟ್ಯಾಕ್ಟೇ ಬೇಸಿಕ್ಲಿ ನಾವು ಕಣ್ಣಲ್ಲೇ ಮಾತಾಡ್ತಿದ್ವಿ ಎಷ್ಟೋ ಸಲ. ಸೊ ಮಾತಾಡಕ್ ಆಗದೆ ಇರುವಂತ ಜಾಗದಲ್ಲಿ ನಾವು ಕಣ್ಣಲ್ಲೇ ಮಾತಾಡ್ತೀವಿ. ಸೊ ಹೈಟ್ ಏನು ದೊಡ್ಡ ವಿಷಯ ಅಲ್ಲ, ಅದೆಲ್ಲ ಒಂದು ಕನ್ಸರ್ನೇ ಅಲ್ಲ. ಪ್ರೀತಿ ಇರ್ಬೇಕಷ್ಟೇ. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕೆ ಅಂತಂದ್ರೆ ಇಷ್ಟು ವರ್ಷ ನಾನು ಬೇರೆ ಎಲ್ಲ ಸುಮಾರು ಕೆಲಸಗಳನ್ನ ಮಾಡಿದ್ದೀನಿ. ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿದ್ದೆ, ಆಂಕರಿಂಗ್ ಮಾಡಿದೆ,
ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡಿದೆ, ಎಲ್ಲ ಮಾಡಿದೆ. ಹಾ ಎಸ್ 13 ಇಯರ್ಸ್ ಕ್ಲಾಸಿಕಲಿ ಟ್ರೈನ್ ಆಗಿದ್ದೀನಿ, ಡ್ಯಾನ್ಸ್ ಭರತನಾಟ್ಯಂ ಎಲ್ಲ ಮಾಡಿದೆ. ಆದ್ರೆ ನಂಗೇನೋ ಇಲ್ಲ ಇದೆಲ್ಲ ನಾನು ಮಾಡ್ಬೇಕಾಗಿದ್ದು, ಇದೆಲ್ಲ ನಾನು ನನ್ಗೆ ಇದೆಲ್ಲ ಇಷ್ಟ ಆಗಿರೋದು ಏನು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಇಷ್ಟು ವರ್ಷದ ಜರ್ನಿ, 10 ವರ್ಷಕ್ಕಿಂತ ಹೆಚ್ಚು ನನ್ನನ್ನ ಪ್ರೀತಿಸಿ ನಾನು ಮಾಡೋಂಥ ಪ್ರತಿ ಪಾತ್ರನೂ ರೆಕಗ್ನೈಸ್. ನೀವು ಕುಲವಧು ಮಾಡಿದ್ರಿ ಅಲ್ವಾ, ನೀವು ಕೆಂಡಸಂಪಿಗೆ ಮಾಡಿದ್ದೀರಾ ಅಲ್ವಾ, ನೀವು ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಮಾಡಿದ್ದೀರಲ್ವಾ, ಎಲ್ಲಾ ಸೀರಿಯಲ್ ಬಗ್ಗೆನೂ ಹೇಳಿದಾಗ ಎಷ್ಟು ಪ್ರೀತಿ ಮಾಡ್ತಾರಲ್ವಾ ಅವರು. ಕುಲವಧುವಿಂದ ಸ್ವಲ್ಪ ನನ್ನ ಬೈಯೋದಕ್ಕೆ ಶುರು ಮಾಡಿದ್ರು, ಬಿಕಾಸ್ ಅದು ಸ್ವಲ್ಪ ಗ್ರೇ ಶೇಡ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಬೈಯೋದಕ್ಕೆ ಶುರು ಮಾಡಿದ್ರು. ಆದ್ರೂ ನಾನ್ ಹೇಳೋದು ಏನು ಅಂತಂದ್ರೆ, ಈಗ ಜನಕ್ಕೆ ನಿಜವಾದವ್ರು ಹೇಗಿರ್ತಾರೆ, ಆ ಪಾತ್ರ ಮಾಡ್ತಾ ಇದಾರೆ ಅಂದ್ರೆ ಆ ಡಿಫ್ರೆನ್ಸ್ ಗೊತ್ತಿದೆ ಅವ್ರಿಗೆ. ಈ ನಿಜವಾದ ಅಮೃತ ಯಾರು, ರೋಹಿಣಿ ಯಾರು ಅನ್ನೋ ಡಿಫ್ರೆನ್ಸ್ ಅದು ಹೇಗ್ ಸಾಧ್ಯ ಆಗಿದ್ದು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾಗಳಿಂದ. ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು. ಬಿಕಾಸ್ ನಾವು ಕೆಲವೊಂದು ನಮ್ಮ ದಿನಚರಿಗಳನ್ನ, ನಮ್ಮ ವ್ಯಕ್ತಿತ್ವನ ನಾವಲ್ಲಿ ತೋರಿಸ್ಕೊಂಡಿರ್ತೀವಿ. ಸೊ ಹಾಗಾಗಿ ಅವರು ನೀವು ಬಿಡಿ, ನೀವು ಪಾಪ ನೀವೇನ್ ಮಾಡಕ್ಕಾಗತ್ತೆ, ಡೈರೆಕ್ಟರ್ ಏನ್ ಹೇಳ್ತಾರೋ ಅದನ್ನ ನೀವು ಮಾಡಿರ್ತೀರಾ, ಅಥವಾ ಕಥೆಯಲ್ಲಿ ಏನಿರುತ್ತೋ ಅದನ್ನ ನೀವು ಮಾಡಿರ್ತೀರಾ, ತುಂಬಾ ಚೆನ್ನಾಗಿ ಪಾತ್ರನ ನಿಭಾಯಿಸ್ತೀರಾ ಅಂತ ಹೇಳ್ತಾರಲ್ಲ, ಆ ಪ್ರೀತಿ ಕೊಟ್ಕೊಂಡು ಬಂದಿದ್ದಾರೆ. ಹೀಗೆ ಯಾವಾಗ್ಲೂ ನಿಮ್ಮ ಪ್ರೀತಿ ನಮ್ಮ ಮೇಲಿರ್ಲಿ. ನನ್ನ ರಘು ಮೇಲೆ, ರಘು ಕೂಡ ಆರ್ಟಿಸ್ಟ್. ಸೊ ಯಾವಾಗ್ಲೂ ನಾನು ಒಬ್ಳಿಗೆ ಕೇಳ್ಕೊಳಲ್ಲ, ಯಾವತ್ತೂ ಅವನಿಗೂ ನನಗೆ ಇಬ್ರಿಗೂ ಕೇಳ್ಕೊತೀನಿ, ನಿಮ್ಮ ಪ್ರೀತಿ ಯಾವಾಗ್ಲೂ ನಮ್ಮ ಮೇಲಿರ್ಲಿ. ಥ್ಯಾಂಕ್ ಯು. ಮ್ಯಾಮ್, ಇನ್ನೊಂದು ಲಾಸ್ಟ್ ಒಂದು ಕ್ವಶನ್ ಆಯ್ತಾ, ಏನು ಅಂತ ಹೇಳಿದ್ರೆ, ನೀವು ಕನ್ನಡ ಸೀರಿಯಲ್ ಅಲ್ಲದೆ ತೆಲುಗು ಸೀರಿಯಲ್ ಕೂಡ ಮಾಡಿದ್ದೀರಾ. ಇದೀಗ ಕನ್ನಡ ತೆಲುಗು ಮಧ್ಯೆ ಸ್ವಲ್ಪ ಕ್ಲಾಶಸ್ ಆಗಿರೋದು ಇದೆ. ಕನ್ನಡದಿಂದ ಹುಟ್ಟಿರುವಂತಹ ಒಂದು ಹೇಳಿಕೆಯನ್ನು ಕೂಡ ದೊಡ್ಡ ಸ್ಟಾರ್ ನಟರು, ತಮಿಳು, ಎಕ್ಸಾಕ್ಟ್ಲಿ ತಮಿಳು. ಈ ಕನ್ನಡದಿಂದ ತೆಲುಗು, ತಮಿಳು ಎಲ್ಲ ಸೀರಿಯಲ್ಗೆ ಹೋಗುವಂತ ಕನ್ನಡ ಆಕ್ಟರ್ಸ್ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಆರ್ಟಿಸ್ಟ್ಗೆ ಅದು ಸಂಬಂಧಪಟ್ಟಿದ್ದಲ್ಲ ಈ ವಿಚಾರ. ಈ ವಾಗ್ವಾದ ಏನಿದೆಯೋ ಅದು ಆರ್ಟಿಸ್ಟ್ಗೆ ಸಂಬಂಧ, ಅಂದ್ರೆ ಆರ್ಟಿಸ್ಟ್ ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ಬೋದಾ ಹೋಗ್ಬಾರ್ದಾ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದೇನಿದ್ರು ಒಬ್ಬ ಹಿರಿಯ ನಟ ಹೇಳಿದಂತ ಹೇಳಿಕೆ ಮೇಲೆ ಅಥವಾ ಮಾತಾಡಿದಂತ ಮಾತು ಮೇಲೆ ನಡೆದಂತ ಒಂದು ವಾಗ್ವಾದ. ಸೊ ಅದು ಆರ್ಟಿಸ್ಟ್ಗೆ ಯೂಶಲಿ ಯಾವುದೇ ಬ್ಯಾರಿಯರ್ಸ್ ಇರೋದಿಲ್ಲ. ಸೊ ನಾನು ಕನ್ನಡನ ತುಂಬಾ ಪ್ರೀತಿ ಮಾಡ್ತೀನಿ. ನಾನು 2 ಸೀರಿಯಲ್ ತೆಲುಗಲ್ಲಿ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ನನಗನ್ಸಿದ್ದು, ನನಗೆ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸೋದಕ್ಕಾಗೋದು ಕನ್ನಡದಲ್ಲಿ ಮಾತ್ರ. ನನ್ನ ಪ್ಯಾಷನ್ನ ನಾನು ನನ್ನ ಏನು ಒಂದು ಆಸೆ ಇದೆಯೋ ಅದು ಈಡೇರಿಸ್ಕೊಳ್ಳೋದಕ್ಕಾಗೋದು, ನನ್ನ ಒಂದು ಬಾಯರಿಕೆ ಏನಿದೆಯೋ ಅದನ್ನ ನಾನು ನೀಗಿಸ್ಕೊಳ್ಳೋದಕ್ಕಾಗೋದು ಕನ್ನಡದಲ್ಲಿ ಮಾತ್ರ. ಯಾಕೆಂದ್ರೆ ನಾನು ನನ್ನ ಭಾಷೆಯಲ್ಲಿ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ಕೋಬಹುದು ಅನ್ನೋ ಒಂದು ಕಾರಣಕ್ಕೆ ನಾನು ಕನ್ನಡದಲ್ಲೇ ಉಳಿದೆ. ಸೊ ಅದು ಅವ್ರವ್ರಿಗೆ ಇಷ್ಟ, ಅಂದ್ರೆ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ, ಅವ್ರಿಗೆ ಬಿಟ್ಟಿದ್ದು. ಹೋಗ್ಬೇಕು ಹೋಗ್ಬಾರ್ದು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ನೀವ್ ಕೇಳಿದಂತ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತ ನನಗನ್ಸುತ್ತೆ.